ಹಾಯ್ ಗಾಯ್ಸ್, ಇವತ್ತು ನಾವು ಕಾಲೇಜಿಗೆ ಬಂದದ್ದೇ ಎಕ್ಸಾಮ್ ಬರೀಲಿಕ್ಕಾಯ್ತಾ. ಹಾಗೆ ಮತ್ತೆ ರಾಮಾಯಣ ಗೀಚಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಚಂದ ಸ್ವಲ್ಪ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಪರೀಕ್ಷೆ ಎಲ್ಲ ಬರ್ದಾಯ್ತು. ಮತ್ತೆ ನಾವು ಸುಮ್ಮನಿದ್ರು ನಮ್ಮ ಹೊಟ್ಟೆ ಸುಮ್ಮನೆ ಇರ್ತದ, ಹಾಗೆ ಸ್ವಲ್ಪ ಊಟ ಮಾಡಿಕೊಂಡು ಬರುವ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಸೀದಾ ಹೋದೆ ಟಿಫಿನ್ ತರಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಹಾಸ್ಟೆಲಿಂದ ಡೈರೆಕ್ಟ್ ಟಿಫಿನ್ ಕಾಲೇಜಿಗೆ ಬರ್ತದೆ. ಮನೆಯಲ್ಲಿ ಅಮ್ಮ ಸಜ್ಜಿಗೆ ಮಾಡುವಾಗ ಉಂಟಲ್ಲ, ಕೋಪದಲ್ಲಿ ಎದ್ದು ಸೀದಾ ಹೋಗ್ತಾ ಇದ್ದೆ. ಆದರೆ ಇಲ್ಲಿ ಸಿಗುವ ಈ ಬೇಳೆ ಸಾರು ಮತ್ತೆ ಆ ಚಪಾತಿಗಿಂತ ಅಮ್ಮನ ಸಜ್ಜಿಗೆ ಎಷ್ಟೋ ವಾಸಿ ಅಂತ ನನಗೆ ಅನ್ನಿಸ್ತು. ಇರುವುದರಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತೇಳಿ ಟಿಫಿನ್ ತಗೊಂಡು ಸೀದಾ ಹೊರಟುವಿ. ಹಾಗೆ ಹೋಗ್ಬೇಕಾದ್ರೆ ಇವರಿಬ್ರು ಸಿಕ್ಕಿದ್ರೆ ಆಯ್ತಾ. ಇವರಿಬ್ರು ಕಾಲೇಜಿಗೆ ಬರುವುದೇ ವರ್ಷಕ್ಕೊಮ್ಮೆ. ಹಾಗೆ ಮತ್ತೆ ಪಟ್ಟಾಂಗ ಹೊಡ್ಕೊಂಡು ಚಂದ ಊಟ ಮಾತ್ರ ಮಾಡಿ ಮುಗಿಸಿದ್ವಿ ಆಯ್ತಾ. ಟಿಫಿನ್ ಪೂರ ಖಾಲಿ ಆಯಿತು. ಊಟ ಎಲ್ಲ ಆದ ಮೇಲೆ ಮತ್ತೆ ಎಕ್ಸಾಮಿನ ಬಗ್ಗೆ ಸ್ವಲ್ಪ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರು. ಹಾಗೆ ನಾನು ಕೂಡ ಎಂತ ಹೇಳ್ತಿದ್ದಾರೆ ಅಂತ ಕೇಳಲಿಕ್ಕೆ ಬಂದು ನಿಂತೆ ಇಲ್ಲಿ. ಎಲ್ಲ ಆದ ಮೇಲೆ ಗೊತ್ತಾಯ್ತು ಇವತ್ತು ಎಕ್ಸ್ಟರ್ನಲ್ ಬರೋದಿಲ್ಲ ಅಂತ. ಮತ್ತೆ ಜಾಲಿ ಅಲ್ವಾ, ಇನ್ನು ಹಾಸ್ಟೆಲಿಗೆ ಹೋಗಿ ನಿದ್ರೆ ಮಾಡೋದು ಯಾರು ಅಂತ ಚಂದ ಆಟ ಆಡ್ಲಿಕ್ಕೆ ಹೊರಟ್ವಿ. ವಾಲಿಬಾಲ್ ಆಟ ಆಡಿಕೊಂಡಿರ್ಬೇಕಾದ್ರೆ ನನ್ನ ಕೈಗಂಟು ಮುರಿದಾಗ ಅನುಭವ ಆಯ್ತಾಯ್ತಾ. ಮತ್ತೆ ಅನ್ನಿಸ್ತು ಈ ಆಡೋದಕ್ಕಿಂತ ರೂಮಲ್ಲೋಗಿ ಮಲಗುದೇ ವಾಸಿ ಅಂತ. ಎಲ್ಲ ಕೆಲಸ ಆಗಿ ಮತ್ತೆ ಸೀದಾ ಹೊರಟದ್ದೇ ರೂಮಿಗೆ, ಇನ್ನು ಆರಾಮಾಗಿ ಮಲಗ್ಬೋದಲ್ಲ ಅಂತ. ಹಾಗಿದ್ರೆ ಸಿಗುವ ಆಯ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.